ಇವತ್ತು ಕಲಬುರಗಿಯಲ್ಲಿ ಹೈ ಪ್ರೊಫೈಲ್ ಎಲೆಕ್ಷನ್ ಶುರುವಾಗಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು 4ನೇ ಬಾರಿ ಕಲಬುರಗಿಗೆ ಬರ್ತಾ ಇದ್ದಾರೆ. ಇವತ್ತು ಗುರುಮಿಟ್ಕಲಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸೇಡಮಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ತೆಲಂಗಾಣ ಮುಖ್ಯಮಂತ್ರಿಯವರು ಬಂದಿದ್ದಾರೆ ಮತ್ತು ಅಫ್ಜಲ್ಪುರಲ್ಲೂ ಕಾರ್ಯಕ್ರಮ ಆಯಿತು. ಇದೇನು ತೋರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ದವರು ಒಂದು ಸೋಲಿನ ಭೀತಿಯಲ್ಲಿ ಕಾಂಗ್ರೆಸ್ದವರು ಕಲಬುರಗಿ MP ಎಲೆಕ್ಷನ್ ಈಗ ಹೈ ಪ್ರೊಫೈಲ್ ಎಲೆಕ್ಷನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾಕೆಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಬೇರೆ ಎಲೆಕ್ಷನ್ನೆಲ್ಲ ದೇಶದ ಎಲೆಕ್ಷನ್ ಬಿಟ್ಟು ನಮ್ಮ ಕಲಬುರಗಿ ಇಲ್ಲಿ ಬೀರ್ಬಿಟ್ಟಿದ್ದಾರೆ. ಇಲ್ಲೇ ಇವತ್ತು ಗುರುಮಿಟ್ಕಲಲ್ಲಿ, ಸೇಡಮಲ್ಲಿ, ಮೊನ್ನೆ ಅಫ್ಜಲ್ಪುರಲ್ಲಿ ಇದು 4ನೇ 5ನೇ ವಿಸಿಟ್ ಅವ್ರದ್ದು. ಇನ್ನೂ 3-4 ವಿಸಿಟ್ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಹೋದರು, DK ಶಿವಕುಮಾರ್ ಅವರು ಬಂದು ಹೋದರು, ತೆಲಂಗಾಣ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಏನೋ ಒಂದು ಸೋಲಿನ ಭೀತಿ ಅವ್ರಿಗೆ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಸೋಲಿನ ಭೀತಿ ಕಾಡ್ತಾ ಇದೆ. ಅದಕ್ಕೆ ಅವರು ಎಲ್ಲ ಶಕ್ತಿಯನ್ನು ಇವತ್ತು ಅವರು ಉಪಯೋಗ ಮಾಡಿ ಹೇಗಾದರೂ ಮಾಡಿ ಎಲೆಕ್ಷನ್ ಗೆಲ್ಲಬೇಕಂತೇಳಿ ರಣತಂತ್ರ ಮಾಡ್ತಾ ಇದ್ದಾರೆ. ಅದಲ್ಲದೆ ನಿಮಗೆ ಗೊತ್ತಿದೆ, ಮೊನ್ನೆ 2 ಕೋಟಿ ರೂಪಾಯಿ ಕ್ಯಾಶ್ ರೈಲ್ವೆ ಸ್ಟೇಷನ್ ಮುಂದೆ ಒಬ್ಬ ಕಾಂಗ್ರೆಸ್ ನಾಯಕನ ಕಾರಿನಲ್ಲಿ ರೆಡ್ ಹ್ಯಾಂಡ್ ಹಿಡಿದಿದ್ದಾರೆ. ಇದೆಲ್ಲ ನೋಡಿದ್ರೆ ಹುಕ್ಕಾರ್ಕು ಏನಾದರೂ ಮಾಡಿ ನನ್ನ ಹಳೆಯನಿಗೆ, ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರ ಮನಸ್ಸಲ್ಲಿ ಇರ್ಬೋದು, ನನ್ನ ಹಳೆಯನಿಗೆ ಹೆಂಗಾದರೂ ಗೆಲ್ಲಿಸಬೇಕು. 2 ಮಂತ್ರಿ ಮುಖ್ಯ ಇವತ್ತು ರಾಯಚೂರು ಉಸ್ತುವಾರಿ ಮಂತ್ರಿ, ಕಲಬುರಗಿ ಉಸ್ತುವಾರಿ ಮಂತ್ರಿ ಇವತ್ತು ಪಂಚಾಯತಿಗೆ ಹೋಗಿ ಇವತ್ತು ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಕಾಣ್ತಾ ಇದೆ. ಅಂದರೆ ಇದು ಒಂದು ಮತ್ತೆ ಹೇಳ್ತೀನಿ ನಾನು, ಒಂದು ಸೋಲಿನ ಭೀತಿಯವ್ರಿಗೆ ಶುರುವಾಗಿದೆ. ಮತ್ತು ಅನೇಕ ಒಂದೇ ಏನಂತಂದರೆ ಒಂದು ಸುಳ್ಳನ್ನು 100 ಸಲ ಹೇಳಿ ಅದನ್ನು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಉದಾಹರಣೆ, ಒಂದೇ ಭಾರತ ಟ್ರೈನ್ ಈಗಾಗಲೇ ಶುರುವಾಗಿ 1 ತಿಂಗಳಾಯಿತು. ಒಂದೇ ಭಾರತ ಟ್ರೈನ್ ಫುಲ್ ಆಗ್ತಾ ಇದೆ, ವೇಟಿಂಗ್ ಲಿಸ್ಟಲ್ಲಿ ಟಿಕೆಟ್ ಇದೆ. ಅವ್ರು ಹೇಳ್ತಾರೆ ಒಂದೇ ಭಾರತ, ಇವತ್ತು ಹೆಡ್ಲೈನಲ್ಲಿ ಬಂದಿದೆ ಉದಯವಾಣಿಯಲ್ಲಿ, ಒಂದೇ ಭಾರತ ಟ್ರೈನ್ ಶುರುವಾಗಿ 1 ವಾರದಲ್ಲಿ ಬಂದಾಯಿತು. ಅಂದರೆ ಇವರಿಗೇನು ಉದ್ದೇಶಪೂರ್ವವಾಗಿ ಸುಳ್ಳು ಹೇಳ್ತಾ ಇದ್ದಾರೋ, ಜನರು ಹೋಗ್ತಾ ಇದ್ದಾರೆ, ವೇಟಿಂಗಲ್ಲಿ ಲಿಸ್ಟಲ್ಲಿ ಇದು ಇದೆ, ಟ್ರೈನ್ ಸಿಗ್ತಾ ಇಲ್ಲ, ಇವೆಲ್ಲ. ಆಮೇಲೆ ಬಾರ್ ಒಂದೇ ಮಾತು ಹೇಳ್ತಾರೆ ಅವರು, ಡಾಕ್ಟರ್ ಉಮೇಶ್ ಜಾಧವ್ ಅವರ ಕೊಡುಗೆ ಶೂನ್ಯ, ಏನು ಮಾಡಿಲ್ಲ, ಏನು ಕೆಲಸನೇ ಮಾಡಿಲ್ಲ. ನಾನು ಇವತ್ತು ಕೇಳಲು ಇಚ್ಛೆಪಡಿಸ್ತೇನೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಲಾಂಚ್ ಮಾಡಿದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಮಾರ್ಚ್ 2023 ಲಾಂಚ್ ಮಾಡಿದರು. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿದೆ. 1 ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಇದು ಅವರಿಗೆ ಏನು ಜಾನಕೂಡರಾಗಿದ್ದಾರೋ, ಇಂಟೆಲಿಜೆಂಟ್ ಹೇಳ್ತಾ ಇದ್ದಾರೋ ಇದ್ರ ಬಗ್ಗೆ ಮಾತಾಡಲ್ಲ. ಇವತ್ತು ಭಾರತ್ ಮಾಲಾ ರೋಡ್ 1475 ಕೋಟಿ ರೋಡ್, ಜೇವರ್ಗಿ ಮತ್ತು ಅಫ್ಜಲ್ಪುರ್ 71 ಕಿಲೋಮೀಟರ್ ಈಗಾಗಲೇ 60-70% ಕೆಲಸ ಆಗಿದೆ.
ನಾವು 2 ಸಲ ವೀಕ್ಷಣೆ ಮಾಡಿದ್ದೀವಿ. ಇದೂ ಅವ್ರಿಗೆ ಕಾಣ್ತಾ ಇಲ್ಲ. ಆಮೇಲೆ ಸರ್ವಿಸ್ ರೋಡ್ಗಳು ಎಲ್ಲಿಂದಂದರೆ ಹುಮನಾಬಾದ್ ಬೇಸ್ದಿಂದ ಬಿಲ್ಗುಂದಿ ಸರ್ಕಲ್ನಿಂದ ರಾಮ ಮಂದಿರ ಹೊರಗಡೆ 2 ಸರ್ವಿಸ್ ರೋಡ್ಗಳು ಪ್ಯಾರಲಲ್ 2 ಸರ್ವಿಸ್ ಭಾಳ ಅವಶ್ಯಕತೆ ಇರುವ ಸರ್ವಿಸ್ ರೋಡ್ಗಳು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಿಲ್ಲ. ಅದನ್ನು ಪೂರ್ತಿ ಕೆಲಸ ಮಾಡಿ ಬೆನ್ನತ್ತಿ ಎಲ್ಲ ಡಿಪಾರ್ಟ್ಮೆಂಟ್ NOC ತೊಗೊಂಡು ಅದನ್ನು 58 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ನೂ ಆಗಿ ಅದನ್ನು ಭೂಮಿ ಪೂಜೆನೂ ಮಾಡೀವಿ. 2 ಕೆಲಸ, ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಒಂದೇ ಭಾರತ ಟ್ರೇನು, ಈ ರಿಂಗ್ ರೋಡು, ಆಮೇಲೆ ಶಾಬಾದ್ ಕಾಗಿನಾದ್ ಬ್ರಿಡ್ಜ್ ಭಾಳ ಅವಶ್ಯಕತೆ ಇರುವ ಬ್ರಿಡ್ಜ್. ಅದು 2 ವರ್ಷ ಹಿಂದೆ ನಾವು ಚಾಲೂ ಮಾಡಿದ್ದೀವಿ. ಅದನ್ನು ನಾವು ಏನು ಪೂಜೆ ಗೀಜೆ ಏನು ಅದನ್ನು ಮಾಡಲಿಲ್ಲ, ಯಾಕಂದರೆ ಅದನ್ನು ಬೇಗ ಕೆಲಸ ಆಗಬೇಕಾಗಿತ್ತು. ಅದೂ ರೋಡ್ ಬ್ರಿಡ್ಜು 60 ಕೋಟಿ 60-70 ಕೋಟಿ ಬ್ರಿಡ್ಜು. ಆ ರೋಡು ಕಾಗಿನ ರೋಡು ಕಂಪ್ಲೀಟ್ ಆಗ್ಯದ. ನಿನ್ನೆ ಆ ರೋಡ್ ಮ್ಯಾಗ ಹೊಸ ರೋಡ್ ಮ್ಯಾಗ ನಾವು ಅದ್ರ ಮ್ಯಾಗ ಟ್ರಾವೆಲ್ ಮಾಡೀವಿ ನಾವು. ಇದೂ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಕಾಣಲ್ಲ. ಮತ್ತೆ ಹೇಳ್ತಾರೆ ಶರಣ್ ಪ್ರಕಾಶ್ ಪಾಟೀಲ್ ಬಾರ್ ಒಂದು ಇಟ್ಟಂಗಿದ್ದು ಇಟ್ಟಿಲ್ಲ, ಕೆಲಸ ಆಗಿಲ್ಲ ಅಂತ ಭಾಳ ಸಲ ಹೇಳ್ತಾರೆ. ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಇದ್ದಿದ್ದು ಹೇಳ್ರಿ, ಸುಳ್ಳು ಯಾಕೆ ಹೇಳ್ತೀರಿ? ಯಾಕೆ ಸುಳ್ಳು ಹೇಳ್ತೀರಿ ನೀವು? ಸುಳೇಪೇಟಲ್ಲಿ ಪೋಸ್ಟ್ ಆಫೀಸ್ ಜಾಗ, ಪೋಸ್ಟ್ ಆಫೀಸ್ ಭಾಳ ವರ್ಷದಿಂದ ಹಾಗೆ ಬಿದ್ದಿದೆ. ಅಲ್ಲಿ 2-2.5 ಕೋಟಿ ಖರ್ಚು ಮಾಡಿ ಬೆಸ್ಟ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿದೆ. ನಾವು ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಅದನ್ನು 100% ಕಂಪ್ಲೀಟ್ ಆಗಿರಲಿಲ್ಲ. ಸ್ವಲ್ಪ 1% 2% ಕೆಲಸ ಹೋಗಿತ್ತು, ಅದು ಆಗಿದೆ. ಇದು ಕಾಣಲ್ಲ. ಆಮೇಲೆ ಕೊರೋನಾ ಪೀರಿಯಡಲ್ಲಿ ನಿಮಗೆ ಗೊತ್ತಿದೆ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ, ಉದ್ದೇಶಪೂರ್ವಕವಾಗಿ ದಿಶಾ ಮೀಟಿಂಗ್ಗಳು ಕಲಬುರಗಿಯಲ್ಲಿ ನಮ್ಮ ಕೆಲಸ ರಿವ್ಯೂ ಮಾಡಲಿಕ್ಕೆ ಭಾಳ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತಂದರೆ ದಿಶಾ ಮೀಟಿಂಗ್ ಅವರು ನಾನು MP ಆದಾಗ ನಾನು ಚೇರ್ಮನ್ ಆಗಿದ್ದೆ. ನಾವು ಟೈಮಿಗೆ 2-3 ಮೀಟಿಂಗ್ ಮುಗಿಸಿದ್ವಿ. ಆಮೇಲೆ ಭಗವಂತ ಖೂಬಾ ಅವರು ಮಂತ್ರಿ ಆದರು. ಬೈ ಡಿಫಾಲ್ಟ್ ಮಂತ್ರಿ ಆದವರು ಚೇರ್ಮನ್ ಆಗಬೇಕಂತಿತ್ತು. ಅವ್ರು ಚೇರ್ಮನ್ ಆದರು. ಅವರು 2 ಮೀಟಿಂಗ್ ತೊಗೊಂಡ್ರು. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಲೀಡರ್ ಆಫ್ ಅಪೋಸಿಷನ್, ರಾಜ್ಯಸಭಾ ಮೆಂಬರು, ಅವ್ರು ಖುದ್ದಾಗಿ ಬರೆದೆ ನಾವು ಲೀಡರ್ ಆಫ್ ಅಪೋಸಿಷನ್ ನಮಗೆ ಈ ದಿಶಾ ಮೀಟಿಂಗ್ ಚೇರ್ಮನ್ ಆಗಬೇಕಂತೇಳಿ ಲೆಟರ್ ಬರೆದ್ರು ನಮ್ಮ ಮಿನಿಸ್ಟ್ರಿಗೆ. ಮಿನಿಸ್ಟ್ರಿ ಅವರು ನಮ್ಮ ಕಾನೂನು ಪ್ರಕಾರ ಅವರಿಗೆ ಚೇರ್ಮನ್ ಮಾಡಿದ್ರು. ಚೇರ್ಮನ್ ಮಾಡಿದ್ಮೇಲೆ 18 ತಿಂಗಳು 20 ತಿಂಗಳು ಒಂದು ಮೀಟಿಂಗ್ ಆಗಲಿಲ್ಲ. ಅದ್ರ ಉದ್ದೇಶ ಈಗ ಗೊತ್ತಾಗ್ತದೆ ನಮ್ಗೆ. ಉದ್ದೇಶಪೂರ್ವಕವಾಗಿ ಮೀಟಿಂಗ್ ಮಾಡಿಲ್ಲ ಅಂತ ನಮ್ಗೆ ಈಗ ಅನಿಸ್ತದೆ. ಅವಾಗ ಮೀಟಿಂಗ್ ಆದ್ರೆ ರಿವ್ಯೂ ಆದ್ರೆ ಮೀಡಿಯಾದಾಗ ನೀವು ನೋಡ್ತಿದ್ರಿ, ಬರೀತಿದ್ರಿ, ಗೊತ್ತಾಗ್ತಿತ್ತು. ಒಂದು ದಿಶಾ ಮೀಟಿಂಗ್ ಮಾಡಿಲ್ಲ. ಅವ್ರ ಜೀವನದಾಗ ಇಂಥ ಯಾವಾಗಲೂ ಈಸ್ ನೋನ್ ಫಾರ್ ಹಿಸ್ ಸಿನ್ಸಿಯಾರಿಟಿ. ಭಾಳ ಮೀಟಿಂಗ್ ಮಾಡ್ತಾರೆ, ಎಲ್ಲ ರಿವ್ಯೂ ಮಾಡ್ತಾರೆ ಅಂತೇಳಿ ಇಡೀ ಜಗತ್ತು ಜಾಹೀರಿದೆ. ಆದರೆ ಗುಲ್ಬರ್ಗದಾಗ ನಮ್ಮ ಹಿಂದುಳಿದ ಕ್ಷೇತ್ರ ಕೊರೋನಾ ಆಗಿ ಹೋಗ್ಯದ, ಬರಗಾಲದ, ಮೀಟಿಂಗ್ ಮಾಡಿಲ್ಲ. ನಾವು 10 ಸಲ ಹೇಳಿದ್ರು ಕೂಡ, ಇವನ್ ನಮ್ಮದು ಯಾವುದದು ಇನ್ನೊಂದು ಕರ್ನಾಟಕ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮೀಟಿಂಗ್ KDP ಮೀಟಿಂಗ್ ಕೂಡ ಮಾಡ್ರಿ ಅಂತೀವಿ. 11 ತಿಂಗಳಾಗ್ಯದ. ಕೇವಲ ಒಂದು ಮೀಟಿಂಗ್ ನಾವು ಒತ್ತಾಯ ಮಾಡಿದ್ದಕ್ಕೆ ಒಂದು ಮೀಟಿಂಗ್ ಅದನ್ನು ಕಂಪ್ಲೀಟ್ ಅಲ್ಲಿ KDP ಮೀಟಿಂಗ್ ಆಗಿಲ್ಲ. ಅಂದ್ರೆ ಇವೆಲ್ಲ ನಮಗೆ ದೋಷ. ಒಂದು ಏನಂದ್ರೆ ನಮ್ಮ ಮ್ಯಾಗ ಒಂದು ಅಲಿಗೇಷನ್ ಮಾಡಲಿಕ್ಕೆ ಇವ್ರದ್ದು ಪ್ಲಾನ್ ಅಂತ ನಮ್ಗೆ ಅನಿಸ್ತಾ ಇದೆ. ದಿಶಾ ಮೀಟಿಂಗ್ ಇದ್ದಿದ್ರೆ ಇವತ್ತು ಇವ್ರು ಹೇಳ್ತಾರೆ, ಇವ್ರಿಗೆ ಇದನ್ನು ಗೊತ್ತಿಲ್ಲ, ನೀಲೂರು ಬ್ರಿಡ್ಜ್ ಅಂತ ಹೇಳಿ ಅಫ್ಜಲ್ಪುರ್ ಹತ್ರ ನೀಲೂರು ಬ್ರಿಡ್ಜ್ ಭಾಳ ಇಂಪಾರ್ಟೆಂಟ್ ಬ್ರಿಡ್ಜ್. 10,000 ಜನರಲ್ಲಿ ಸ್ಟ್ರೈಕ್ ಮಾಡಿದ್ರು. ಸೆಕ್ಷನ್ 144 ಹಾಕಿದ್ರು. ಜೋತ್ಸ್ನಾ DC ಅವ್ರು ಹೋಗಿ ಅವರಿಗೆ ಲಾಠಿ ಚಾರ್ಜ್ ಮಾಡ್ತೀನಿ ಅಂದಾಗ ಬೇಡ, ಲಾಠಿ ಚಾರ್ಜ್ ಮಾಡಿಸ್ಬೇಡ್ರಿ ಅಂತೇಳಿ ಅಲ್ಲಿ ಆ ನೀಲೂರು ಬ್ರಿಡ್ಜ್ ನಾವು ಅದನ್ನು ಬೆನ್ನ ಹತ್ತಿ ನೀಲೂರು ಬ್ರಿಡ್ಜ್ ಅದನ್ನು ನಮ್ಮ ಸೋಮಣ್ಣವ್ರು ಇದ್ದಾಗ ಅದನ್ನು ನೀಲೂರು ಬ್ರಿಡ್ಜ್ ಸ್ಪೆಷಲ್ ಫಂಡ್ ಅಲಾಟ್ಮೆಂಟ್ ಮಾಡಿ ಆ ನೀಲೂರು ಬ್ರಿಡ್ಜ್ ಇವತ್ತು ಓಪನ್ ಆಗಿದೆ. ಭಾಳ ಜನ ಸಂತೋಷದಿಂದಿದ್ದಾರೆ. ಇದು ಅವ್ರಿಗೆ ಕೆಲಸ ಕಾಣಲ್ಲ.
ಕೊರೋನಾ ಆದಾಗ ಕೋವಿಡ್-19 ನಿಮ್ಮ ಪತ್ರಕರ್ತ ನಿಮ್ಮ ಒಬ್ಬರು ಹೇಳಿದ್ರು, ನಾನು ಡೆಲ್ಲಿದಾಗಿದ್ದಾಗ, ಸರ್ ಫಸ್ಟ್ ಡೆತ್ ಆಗಿದೆ ಕಲಬುರಗಿಯಲ್ಲಿ ಕೊರೋನಾ ಅಂತೇಳಿ. ಆ ಡೆತ್ ಆದಮೇಲೆ ಇಲ್ಲಿ ಆತಂಕಕ್ಕೆ ಒಳಗಿದ್ದಾರೆ ಜನರು. ಇಲ್ಲಿ RT-PCR ಸೆಂಟರ್ ಲ್ಯಾಬ್ ಮಾಡಬೇಕಂತ ಹೇಳಿದಾಗ ನಾವು ಜಗಳಾಡಿ ಅದನ್ನು ಫಸ್ಟ್ RT-PCR ಸೆಂಟರ್ ಕಲಬುರಗಿದಾಗ ಮಾಡಿದ್ವಿ ನಾವು. ಅದ್ರ ಕೆಮಿಕಲ್ಸ್ ನಾವು ಖುದ್ದಾಗಿ ಬೆಂಗಳೂರಿನಿಂದ ನಾವು ಲ್ಯಾಬ್ ಕೆಮಿಕಲ್ಸ್ ತಂದು ಕೊಟ್ಟಿವಿ. ರ್ಯಾಮ್ಡಿಸಿವಿರ್ ಇಂಜೆಕ್ಷನ್, ಆಂಫೋಟೆರಿಸಿನ್ B ಇಂಜೆಕ್ಷನ್ ಖುದ್ದಾಗಿ ನೀವು ನಮ್ಮ ಜೊತೆ ಇದ್ರಿ. ನಾವು ಬೆಂಗಳೂರಿನಿಂದ ಇಲ್ಲಿ ನಮ್ಮ ಕೋಟ, ಬ್ಯಾರೂರು ಕೋಟ ಅಲ್ಲ, ಅದು ಇಂಜೆಕ್ಷನ್ ಕೂಡ ತಂದು ಜನರಿಗೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿ ಎಲ್ಲ ಇವತ್ತು ಭಾಳ ಜನರು ನನಗೆ ಮಾತಾಡಿದ್ದಾರೆ. ಮತ್ತು ನಾನು ಮತ್ತೊಮ್ಮೆ ಹೇಳ್ತೇನೆ, ಕೆಲವು ಸ್ಟೇಟ್ ನ್ಯೂಸ್ ಆಗಿದೆ, ಎಡಿಟೋರಿಯಲ್ಲೇ ಅಪ್ರಿಷಿಯೇಟ್ನೂ ಮಾಡಿದ್ದಾರೆ. ಇವು ಕೆಲಸ ಇವು ಕಾಣ್ತಾ ಇಲ್ಲ. ಇವತ್ತು ಇಲ್ಲಿ ವಂದೇ ಭಾರತ್ ಟ್ರೈನ್ ಮತ್ತು ಇನ್ನೊಂದು 2 ಟ್ರೈನ್, ವಂದೇ ಭಾರತ್ ಟ್ರೈನ್ ನಾವು ನಿಮಗೆ ಹೇಳಿದೆ. ಬಜೆಟ್ ಮೀಟಿಂಗ್ ಆದಾಗ ನಾನು ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ನಿಮ್ಮ ಕಡೆಯಿಂದ ಒತ್ತಾಯ ಇತ್ತು, ಯಾವುದು ನೀವು ಕೇಳಲಿಲ್ಲ. ಸರ್ ಮೊದಲು ಟ್ರೈನ್ ಶುರು ಮಾಡಿಸಿ ಅಂತಂದಾಗ ನಾನು ಬ್ಲಂಟ್ಲಿ ಹೇಳಿದೆ, 1 ತಿಂಗಳಲ್ಲಿ ಟ್ರೈನ್ ಶುರು ಮಾಡಲಿಲ್ಲ ಅಂದ್ರೆ ನಾನು ಬೇರೆ ಆ್ಯಕ್ಷನ್ ತೊಗೋತೀನಿ ಅಂತೇಳಿ. ಒಂದೇ ತಿಂಗಳದಾಗ ಇವತ್ತು ವಂದೇ ಭಾರತ ಶುರು ಮಾಡಿದ್ದೀವಿ. 2ನೇ ಟ್ರೈನ್ ಶುರು ಆದ್ವಿ. 2ನೇ ಟ್ರೈನು ಗುಲ್ಬರ್ಗಾದಿಂದ. ಇವೆಲ್ಲ ಕಾಂಗ್ರೆಸ್ದವ್ರಿಗೆ ಕೆಲಸ ಕಾಣಲ್ಲ. ಇಂಥ ಒಂದಲ್ಲ ಸಾವಿರಾರು ಇಂಥವು ಕೆಲಸ ಇವೆ. ನಾ ಬುಕ್ನು ರಿಲೀಸ್ ಮಾಡೀನಿ. ನಾನು ನಿಮ್ಮ ಮುಂದೆ ಈಗಲೂ ಚಾಲೆಂಜ್ ಮಾಡ್ತೇನೆ, ಓಪನ್ ಡಿಬೇಟ್ ಬರ್ರಿ. ನೀವು ಅದು ಹೇಳಿದ್ರೆ ಏನು ಹೇಳ್ತಾರೆ, ನಾನು ಗಾಡಿ ಕಳಿಸಿದೆ, ಯಾರೂ ಬರಲಿಲ್ಲ, ಗಾಡಿ ಕಳಿಸಿದೆ ಅಂತ. ಇವತ್ತು ನೀವು 50 ವರ್ಷದಾಗ 60 ವರ್ಷದಾಗ ಏನು ಕೆಲಸ ಮಾಡಿರಿ, ನಾವು 2.5 ವರ್ಷ ಕೊರೋನಾದಾಗ ಹೋಯ್ತು. 2.5 ವರ್ಷದಾಗ ಏನು ಕೆಲಸ ಆಗ್ಯದ, ವಿ ಆರ್ ರೆಡಿ ಟು ಫಾರ್ ಓಪನ್ ಡಿಬೇಟ್. ಇವರು ಮಾಜಿ MP ಲೋಕಸಭಾ ಮೆಂಬರರ ಬರಲಿ, ಈ ಅಭ್ಯರ್ಥಿಯರ ಬರಲಿ, ನೀವು ಮತ್ತೆ ಬೇರೆ ಅವ್ರಿಗೂ ಕಳಿಸೋದಿಲ್ಲ. ನೀವು ಪ್ರಿಪೇರ್ ಆಗಿ ಬರ್ರಿ, ಸ್ಟಡಿ ಮಾಡಿ ಬರ್ರಿ, ನಾವು ಬರ್ತೀವಿ. ನಮ್ಮ ತಪ್ಪಿದ್ರೆ ನಾವು ಒಪ್ಕೋತೀವಿ. ನೀವು ಇವೆಲ್ಲ ನೀವು ಬಾರ್ ದಿನ ಎದ್ದು ಕೂಡಲೇ MP ಅವರ ಅಂದ್ರೆ ಮಂದಿಗೆ ಒಂದೇ ಸುಳ್ಳು 100 ಸಲ ಹೇಳಿ ಅದನ್ನು ಖರೆ ಮಾಡಿ ನಮ್ಮ ಇಮೇಜ್ ತಾರ್ನಿಷ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇವತ್ತು ನಿಮಗೆ ನಾನು ಭಾಳ ಸಲ ರಿಯಾಕ್ಟ್ ಮಾಡಿಲ್ಲ, ಯಾಕೆಂದ್ರೆ ನಿಮಗೂ ಬೇಜಾರು. ಇದು ಡರ್ಟಿ ಪಾಲಿಟಿಕ್ಸ್ ನನಗೆ ಭಾಳ ಸಲ ನಮಗೆ ನೋವಾಗ್ತದೆ. ಒಬ್ಬ ಸ್ಕೂಲ್ ಟೀಚರ್ ಮಗ, ಫ್ರೀಡಮ್ ಫೈಟರ್ ಮಗ, CETದಾಗ PG ಸೀಟ್ ತೊಗೊಂಡು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪಾಸ್ ಆಗಿ ಸೆಂಟ್ರಲ್ ಹೆಲ್ತ್ ಸರ್ವಿಸ್ದಾಗ, ಗೌರ್ಮೆಂಟ್ ಸೆಂಟ್ರಲ್ ಹೆಲ್ತ್ ಸರ್ವಿಸ್ದಾಗ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದವನಿಗೆ, ಮತ್ತು ನಮ್ಮ ರೆಕಾರ್ಡಲ್ಲಿ ಥ್ರೂ ಔಟ್ ಕ್ಯಾರಿಯರ್ more than 50,000 ನಾವು ಪೇಷಂಟ್ಗಳಿಗೆ ಸರ್ವಿಸ್ ಕೊಟ್ಟಿವಿ. ನಮ್ಮ ಇತಿಹಾಸ, ನಮ್ಮ ಫ್ಯಾಮಿಲಿ ಇತಿಹಾಸನೂ ಇದೆ. ಏನು ಹೇಳ್ತಾರೆ ಅವರು, ಲೋಕಸಭಾ ಸದಸ್ಯರು ನನಗೆ ಅವಿವೇಕಿ ಅಂತ ಭಾಷಣ ಹೇಳ್ಯಾರು. ಉಮೇಶ್ ಜಾಧವ್ ಅವಿವೇಕಿ, ಅಯೋಗ್ಯ, ಕತ್ತೆ ಕಾಯವನು ಎಂದು ಭಾಳ ಅವಶ್ಯ ಶಬ್ದಗಳು ಬಳಕೆ ಮಾಡ್ಯಾರ. ಅದಕ್ಕೆ ನನಗೆ ಅನಿಸ್ತದ, ಸ್ವಲ್ಪ ಇದರಿಂದ ಹೇಳ್ತಾ ಇದ್ದೇನೆ, ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ಈಸ್ ಎಜುಕೇಷನ್, ವಾಟ್ ಈಸ್ ಈಸ್ ನಮ್ಮ ಉಸ್ತುವಾರಿ ಮಂತ್ರಿಗೆ ವಾಟ್ ಈಸ್ ಈಸ್ ವಾಟ್ ರೈಟ್ ಹಿ ಹ್ಯಾಸ್ ಗಾಟ್ ಟು ಸ್ಪೀಕ್ ಲೈಕ್ ದ್ಯಾಟ್. 2 ಕಾರಣ. ಒಂದು, ಒಬ್ಬ ಆಲ್ ಇಂಡಿಯಾ ಕಾಂಗ್ರೆಸ್ ಐ ಕಮಿಟಿ ಅಧ್ಯಕ್ಷ ಮಗ ದರ್ಬಾರ್ನಂದೇ ನಾ ಹೇಳಿದ ಸೈ ಅಂತ ಹೇಳಿ ಇವತ್ತು ಈ ಥರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಹೇಳ್ತೀನಿ, ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ನಾವು ವಿ ಆರ್ ರೆಡಿ ಫಾರ್ ಓಪನ್ ಡಿಸ್ಕಷನ್ ಫಾರ್ ಎವ್ರಿಥಿಂಗ್. ಅವರು ಈ ಥರ ನಾ ಲಾಸ್ಟ್ ಮೀಡಿಯಾದಾಗ ಹೇಳಿದಾಗ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ರು. ನಾವು ಒಂದು ಬಸ್ ಕಳಿಸಿದ್ವಿ ಆಫೀಸಿಗೆ, ಅವ್ರು ಬರಲಿಲ್ಲ. ದ ಸಬ್ಜೆಕ್ಟ್ ವಾಸ್ ಡಿಫ್ರೆಂಟ್. ಈಗ ನನ್ನ ಸಬ್ಜೆಕ್ಟ್ ಬೇರೆ ಅದ. ನಾನು ಉಮೇಶ್ ಜಾಧವ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಕಲಬುರ್ಗಿ, ಅದು ಹೇಳ್ತಾ ಇದ್ದೀನಿ ನಾನು ಅವರಿಗೆ. ಮತ್ತು ಬೇರೆ ಬೇರೆ ವಿಷಯಗಳು ಇವತ್ತು ನಾನು ಮಾತಾಡಬೇಕಂದ್ರೆ
ನಮ್ಮ ವುಮನ್ಸ್ ಆ್ಯಂಡ್ ಅವರ್ ಡಾಟರ್ಸ್ ಆರ್ ಇನ್ ಫಿಯರ್ ಅಂತ ಹೇಳ್ತೀನಿ ನಾನು. ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗ್ಯದ. ಕಂಪ್ಲೀಟ್ ಲಾ ಆರ್ಡರ್ ಆ್ಯಂಡ್ ಫೇಲ್ ಆಗ್ಯದ. ಇವತ್ತು ನೇಹಾ ಹತ್ಯೆ ಬಗ್ಗೆ ನಿಮಗೆ ಗೊತ್ತದ, ನೇಹಾ ಹಿರೇಮಠರ ಹತ್ಯೆ ಬಗ್ಗೆ ಎಷ್ಟು ಕಾಂಟ್ರವರ್ಸಿ ಜನರೇಟ್ ಮಾಡಿದ್ರು. ಇಮಿಡಿಯೇಟ್ಲಿ ಪರ್ಸ್ನಲ್ ಇದು ಮ್ಯಾಟ್ರ್ ಅಂತ ಹೇಳಿದ್ರು, ಬೇರೆ ಬೇರೆ ಕೃತಿ ಕಟ್ಟಿ ಹೇಳಿದ್ರು. ಆಮೇಲೆ ಭಾಳ ರಾಂಗ್ ಅವರಿಗೆ ಮೆಸೇಜ್ ಹೋದಾಗ ಅದನ್ನು ಕರೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೇಸ್ ಇಮಿಡಿಯೇಟ್ಲಿ SIT ಹಚ್ಚಿ ಇವತ್ತು ಎನ್ಕ್ವೈರಿ ಮಾಡಲಿಕ್ಕೆ ಹಚ್ಚಾರ ವಿತೌಟ್ ಎನಿ ಡಿಲೇ. ಇದೇ ಅಷ್ಟೇ ಯಾಕೆ ಅವ್ರಿಗೆ ನ್ಯಾಯ ಹತ್ಯೆ ಬಗ್ಗೆ ಸೀರಿಯಸ್ ತಗೋಬೇಕಾಗಿತ್ತು. ಇದು ಅವ್ರದ್ದು ಆಮೇಲೆ ಮುಸ್ಲಿಮ್ಸ್ ಇನ್ OBC ಕ್ಯಾಟಗರಿ ಪೂರ್ತಿ ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ನಾನು ಕಾಂಗ್ರೆಸ್ದವರಿಗೆ, ಇವತ್ತು ಮುಖ್ಯಮಂತ್ರಿಯವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತೇನೆ, ಇದ್ರ ಬಗ್ಗೆ ನೀವು ರಿಯಾಕ್ಟ್ ಮಾಡಿರಿ. ನಿಮ್ಮ ಲೆಟ್ರ್ ಹೋಗಿದ್ದು OBC ಕಮಿಷನ್ ಲೆಟ್ರ್ ಹೋಗಿದ್ದು, ಅವ್ರ ಕರೆಸ್ಪಾಂಡೆನ್ಸು ನಾನು ನಿಮಗೆ ಪೂರ್ತಿ ಕೊಡ್ತೇನೆ. ನಾನು ಇವತ್ತು ಇವು ಬ್ಯಾಕ್ವರ್ಡ್ ಕ್ಯಾಟಗರಿಗೆ ಇವತ್ತು ಕುರುಬ, ಕುಂಬಾರ, ಉಪ್ಪಾರ, ಮಡಿವಾಳ, ನೇಕಾರ, ಕೂಲಿ, ಹಡಪದ್, ಸವಿತ, ಕ್ಷತ್ರಿಯ, ಈಡಿಗ, ಬಿಲ್ಲವ್, ಗಾಣಿಗ, ವಿಶ್ವಕರ್ಮ ಸಮುದಾಯಗಳಿಗೆ ಅನ್ಯಾಯ ಕಾಂಗ್ರೆಸ್ ಮಾಡ್ತಾ ಇದೆ. ಅವ್ರಿಗೆ ನಮಗೇನು ಮುಸ್ಲಿಮರಿಗೆ ಅವ್ರು ರಿಸರ್ವೇಷನ್ ಕೊಡಲಿ, ನಮ್ಗೆ ಏನು ಅಭ್ಯಂತರ ಇಲ್ಲ, ಅವ್ರು ಬೇಕಾದ್ ಮಾಡಲಿ. ಆದರೆ ನಮ್ಮ ಕ್ಯಾಟಗರಿ OBCದಾಗ ಅವ್ರಿಗೆ ಹಾಕಿ ನಮ್ಮ ಜನರಿಗೆ ಅವ್ರ ಅವಕಾಶಗಳನ್ನು ವಂಚಿತ ಮಾಡಬೇಡ ಅಂತೇಳಿ ನಮ್ಮದು ಇದು. ಇಂತು ಅಲ್ಲ, ಅದು ಎನ್ಕ್ವೈರಿ SIT ಏನು ಸತ್ಯತೆ ಯಾವುದೇ ಏಜೆನ್ಸಿ ಅವ್ನಿಗೆ ತಪ್ಪು ಮಾಡಿದ್ರೆ ಆ್ಯಕ್ಷನ್ ತಗೋರಿ ಪ್ರಜ್ವಲ್ ರೇವಣ್ಣ ಮೇಲೆ. ನಾ ಬೇಜಾರು ಅಲ್ಲಲ್ಲ, ಎಲ್ಲನೇ ಕೇಸಿಗೆ ಇಲ್ಲ ಎಲ್ಲನೇ ಇಲ್ಲ ಎಲ್ಲ ಕೇಸನ್ನು ಪ್ರಯಾರಿಟಿದಾಗ ಮಾಡಬೇಕು. ನಾನು ನಿಮ್ಗೆ ಹೇಳಿದ ಒಂದು ಉದಾಹರಣೆ ಹೇಳ್ತೀನಿ. ನಾನು ನಮ್ಮ ಯಾಕಾಪುರಲ್ಲಿ ಚಿಂಚೋಳಿಯಲ್ಲಿ ಒಬ್ಬ ಮೈನಾರಿಟಿ ಹುಡುಗಿಗೆ ಒಬ್ಬರು ಬಲಾತ್ಕಾರ ಮಾಡಿದರು. ನಾನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡಿ ವಿದಿನ್ 15 ದಿವಸ ಅವನಿಗೆ ಪನಿಷ್ಮೆಂಟ್ ಮಾಡುವಂಥ ಕೆಲಸ ಮಾಡಿವಿ ನಾವು. ಇಟ್ ಈಸ್ ಆನ್ ರೆಕಾರ್ಡ್. ಯಾರಿಗೆ ನೀವು ಸ್ಪೇರ್ ಮಾಡಬೇಡ್ರಿ. ಯಾರು ತಪ್ಪು ಮಾಡ್ಯಾರ ಹೈಯೆಸ್ಟ್ ಈಕ್ವಲ್ ಅಷ್ಟು ಅದೇ ದೃಷ್ಟಿಯಿಂದ ಅದೇ ಇಂಟೆನ್ಷನಿಂದ ಆ್ಯಕ್ಷನ್ ತಗೊಳ್ಳೋದು ಹೇಳ್ತೀವಿ ನಾವು. ಮೊನ್ನೆ ಹೇಳಿದ್ರು ಅವರು, ನಾನು ಹೇಳ್ತೀವಿ ಇವತ್ತು ಮತ್ತೆ ರಿಪೀಟ್ ನೆನಪು ಬರ್ತು ಒಂದೊಂದು ಘಟನೆಗಳು. ಪ್ರಿಯಾಂಕ್ ಖರ್ಗೆ ನನ್ನ ಮಗ ಏನು ನನ್ನ ಹೆಣದ ಮ್ಯಾಗ ರಾಜಕೀಯ ಮಾಡ್ಬೇಕಂತಾರೆ BJP ಅವರು. ನಾನು ಲೆಟರ್ ನೋಡಿಲ್ಲ ಏನಂತನ, ಎಲ್ಲ ನಿಮ್ಮ ಸರ್ಕ್ಯುಲೇಟ್ ಆಗ್ಯದ ಅವ್ರಿಗೆ ಬರೆದಿದ್ದು. ಅದು ಆ ಕೆಟ್ಟ ಪದಗಳು ಯಾರಿಗೂ ಯೂಸ್ ಮಾಡಬಾರ್ದು. ಆದರೆ ನೀವು ಯಾಕೆ ಸುಮ್ಮ ಕೂತೀರಿ? ಇವತ್ತು ಒಂದು ತಿಂಗಳಾಗ್ಲಿಕ್ಕೆ ಬಂತು.